ಪರ್ಚೇಸ್ ಆ್ಯಂಡ್ ಇನ್ವೆಂಟ್ರಿ ಟ್ರೈನಿಂಗ್ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸ್ಟೋರ್ ಇನ್ಸ್ಪೆಕ್ಷನ್ ಕ್ರಿಯೇಟ್ ಮಾಡೋದನ್ನು ನೋಡೋಣ. ಇಲ್ಲಿ ಸ್ಟೋರ್ ಕೀಪರ್ ಅವರ ಲಾಗಿನಿಂದ ಸ್ಟೋರ್ ಇನ್ಸ್ಪೆಕ್ಷನನ್ನು ಕ್ರಿಯೇಟ್ ಮಾಡ್ತೇವೆ. ಪರ್ಚೇಸ್ ಆ್ಯಂಡ್ ಇನ್ವೆಂಟ್ರಿ ಅಂಡರ್ ಸ್ಟೋರ್ ಇನ್ಸ್ಪೆಕ್ಷನ್ ನ್ಯೂ. ಇಲ್ಲಿ ವೆಂಡರ್ ಟೈಪನ್ನು ಸೆಲೆಕ್ಟ್ ಮಾಡಿ, ಮ್ಯಾನುಫ್ಯಾಕ್ಚರರ್, ವೆಂಡರ್ ನೇಮ್ ಸರ್ಚ್ ಮಾಡಿ, ಡಾಕ್ಯುಮೆಂಟ್ ಟೈಪ್ ಪರ್ಚೇಸ್ ಆರ್ಡರ್, ಡಾಕ್ಯುಮೆಂಟ್ ನಂಬರ್ ಕ್ರಿಯೇಟ್ ಮಾಡಿದ ಡಾಕ್ಯುಮೆಂಟ್ ನಂಬರನ್ನು ಸೆಲೆಕ್ಟ್ ಮಾಡಿ, ಮೆಟೀರಿಯಲ್ ಅರೈವ್ಡ್ ಡೇಟ್ ಸೆಲೆಕ್ಟ್ ಮಾಡಿ, ರಿಮಾರ್ಕ್ಸ್ ಇದ್ದಲ್ಲಿ ಎಂಟರ್ ಮಾಡಿ, ಆಫೀಸ್, O&M ಡಿವಿಷನ್, ಲೊಕೇಶನ್ ಹುಬ್ಬಳ್ಳಿ ರೂರಲ್, ಡಿಸ್ಪ್ಯಾಚ್ ಇನ್ಸ್ಟ್ರಕ್ಷನ್ ನಂಬರ್ 70. ಇಲ್ಲಿ ಇನ್ಸ್ಪೆಕ್ಷನ್ ಅಫಿಷಿಯಲ್ ಅನ್ನು ಸರ್ಚ್ ಮಾಡಿ, ಇಲ್ಲಿ ಮೆಟೀರಿಯಲ್ ಡೀಟೇಲ್ಸ್ ಅವೈಲೇಬಲ್ ಇದೆ, ಎಡಿಟ್ ಆಪ್ಷನ್ ಇದೆ, ಎಡಿಟ್ ಮಾಡಿಕೊಡ್ಬೋದು. ಇಲ್ಲಿ ರಿಸೀವ್ಡ್ ಕ್ವಾಂಟಿಟಿ 50 ಅಂತ ಇದೆ, 30 ಅಂತ ಹೇಳಿ ಚೇಂಜ್ ಮಾಡಿಕೊಡ್ಬೋದು. ಇಲ್ಲಿ accepted 30, ರಿಜೆಕ್ಟೆಡ್ ಇದ್ದರೆ ರಿಜೆಕ್ಟೆಡ್ ಅಂತ ಎಂಟರ್ ಮಾಡಿ, ಓಕೆ. ಇಲ್ಲಿ ಕ್ವಾಂಟಿಟಿಯಲ್ಲಿ ಮಾಡಿಫೈ ಆಗಿದೆ. ನಂತರ ಅಪ್ರೂವಲ್ಸ್ಗೆ ಹೋಗಿ ಅಪ್ರೂವಲ್ ಸ್ಟೇಟಸ್ ಕ್ರಿಯೇಟೆಡ್, ಸೆಂಡ್ ಟು ಅಪ್ರೂವರ್, ಸೇವ್, ಮೆಟೀರಿಯಲ್ ಅರೈವ್ ಡೇಟ್ ಸೆಲೆಕ್ಟ್ ಆಗಿದೆ, ಓಕೆ. ಇಲ್ಲಿ ಗೂಡ್ಸ್ ರಿಸೀವ್ಡ್ ನೋಟ್ ಅಂದರೆ ಸ್ಟೋರ್ ಇನ್ಸ್ಪೆಕ್ಷನ್ ನಂಬರ್ 7. ಈಗ ಅಪ್ರೂವರ್ ಅವರ ಲಾಗಿನಿಂದ ಸ್ಟೋರ್ ಇನ್ಸ್ಪೆಕ್ಷನನ್ನು ಅಪ್ರೂವ್ ಮಾಡಬೇಕು. ಡೀಟೇಲ್ಸನ್ನು ವೆರಿಫೈ ಮಾಡಿ, ಅಪ್ರೂವ್ಡ್ ಅಂತ ಹೇಳಿ ಸೆಲೆಕ್ಟ್ ಮಾಡಿ, ಇಲ್ಲಿ ಪೆಂಡಿಂಗ್ ಡಾಕ್ಯುಮೆಂಟ್ಸ್ ಅಂಡರ್ ಸ್ಟೋರ್ ಇನ್ಸ್ಪೆಕ್ಷನ್ 1 ಕ್ಲಿಕ್ ಮಾಡಿ, ಡಾಕ್ಯುಮೆಂಟ್ ನಂಬರ್ 7 ಡೀಟೇಲ್ಸನ್ನು ವೆರಿಫೈ ಮಾಡಿ, ಅಪ್ರೂವಲ್ಸಿಗೆ ಹೋಗಿ ಅಪ್ರೂವ್ಡ್, ಸೇವ್, ಫೈನಲ್ GRN ಕಾಪಿ ಜನರೇಟ್ ಆಗಿದೆ.